ಇದ್ದೀರಾ ಮೇಡಮ್ ಅವರೇ? ಗಂಗನ್ ಜೊತೆ ಇರೋವರೆಗೂ ಎಷ್ಟು ಸಂತೋಷವಾಗಿದ್ದೆ ಚಿಕ್ಕಮ್ಮ. ಅವಳನ್ನ ಮಕ್ಕಳನ್ನ ಬಿಟ್ಟು ಬರೋಕೆ ತುಂಬ ನೋವಾಗ್ತಿದೆ. ನೋವು ಅಂತಲ್ಲ, ಅವ್ರು ಏನೋ ನಮ್ಮನೆಯವರೇ ಅನ್ನೋ ಹಾಗೆ. ಅವ್ರು ಹೋಗ್ತಿದ್ರೆ ಮನೆಯೆಲ್ಲ ಖಾಲಿ ಆದ ಹಾಗೆ, ಮನಸ್ಸು ಕೂಡ ಖಾಲಿ ಅನ್ನಿಸ್ತಿದೆ. ಅದಕ್ಕೆ ಎಷ್ಟೇ ಆದ್ರೂ ಗಂಗಾ ನಿನ್ ಹೆಂಡತಿ ಅಲ್ವೇನಪ್ಪ? 8 ವರ್ಷಗಳಾದ್ಮೇಲೆ ಸಿಕ್ಕಿದಾಳೆ. ನೋವಾಗದೆ ಇರೋದಕ್ಕೆ ಹೇಗ್ ಸಾಧ್ಯ? ಅದಕ್ಕಿಂತ ಹೆಚ್ಚಿನ ಪರಿಚಯ ನಮ್ಮ ಮಧ್ಯೆ ಇಲ್ದಿದ್ರು, ಹಾ, ಅಭಿನೋ ದಿವ್ಯಾನೋ ಮನೆಯಿಂದ ಹೊರಗೆ ಹೋದ್ರೆ ಅವ್ರು ವಾಪಸ್ ಬರೋವರೆಗೂ ಹೇಗಿರುತ್ತೋ, ಅವ್ರು ಹೋಗ್ತಿದ್ರೆ ಹಾಗೆ ಅನ್ನಿಸ್ತಿತ್ತು. ಗಂಗನ ಬಿಟ್ಟು ಬರಬೇಕು ಅನ್ನಿಸ್ಲಿಲ್ಲ ಚಿಕ್ಕಮ್ಮ, ಅಲ್ಲೇ ಇರಬೇಕು ಅನ್ನಿಸ್ತಿತ್ತು. ಮತ್ತೆ ಇದ್ಬಿಡಿ ಅಂತ ಕೇಳ್ಬೇಕಿತ್ತು ಮೇಡಮ್ ಅವರೇ. ನೀವೊಂದ್ ಮಾತು ಹೇಳಿದ್ರೆ ಜೈಸರ್ ನಮ್ಮನೇಲೇನೆ ಇದ್ಬಿಡೋರು. ಕೇಳೋ ಅಂತ ಸಲಿಗೆ ನನಗಿಲ್ವಲ್ಲ ಅದಕ್ಕೆ. ನಿನ್ ಹೆಂಡತಿ ಮೇಲೆ ನಿನ್ಗ ಜವಾಬ್ದಾರಿ ಇದೆ ಜೈ. ಪ್ರೀತಿಸಿದ ವ್ಯಕ್ತಿ ಪಕ್ಕದಲ್ಲಿದ್ರೆ ಆ ತೃಪ್ತಿನೇ ಬೇರೆ ಅಲ್ವಾ? ನಾನು ಅವಳು ಗಂಡ ಅಂತ ಗಂಗನಿಗೆ ನೆನಪಿಲ್ವಲ್ಲ ಚಿಕ್ಕಮ್ಮ. ಅವ್ರನ್ನ ನೋಡ್ತಿದ್ರೆ ಏನೋ ನೆನಪಾಗ್ತಿದೆ ಅನ್ಸುತ್ತೆ ಅದಕ್ಕೆ. ಆದ್ರೆ ಇದ್ಕಿದ್ದ ಹಾಗೆ ಎಲ್ಲ ಮಾಯ ಆಗುತ್ತೆ, ಎಲ್ಲ ಮರ್ತು ಬಿಡ್ತೀನಿ. ಮರ್ತಿರೋ ದಿನನ ಗಂಗಾ ಆದಷ್ಟು ಬೇಗ ನೆನಪು ಮಾಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಚಿಕ್ಕಮ್ಮ. ಮತ್ತೆ ಬೇಗ ನೆನಪು ಮಾಡಿಸೋ ಪ್ರಯತ್ನ ಮಾಡ್ಬೇಕಲ್ವಪ್ಪ? ನೆನ್ಪು ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ಒತ್ತಡ ಹೆಚ್ಚಾಗಿ ಪ್ರಜ್ಞೆ ತಪ್ತೀನೇನೋ.